ಈ ಬಿಸಿಲು ತಂದೊಡ್ತಾ ಇರುವಂತಹ ಆರೋಗ್ಯ ಸಮಸ್ಯೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳೇನು ಅನ್ನೋದನ್ನ ನಮ್ಮ ಸ್ಟುಡಿಯೋದಲ್ಲಿ ಇರುವಂತಹ ವೈದ್ಯರು ವಿವರಿಸ್ತಾ ಇದ್ರು. ಡಾಕ್ಟರ್ ಮನೋಹರ್, ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ ಮನೆಗಳಲ್ಲಿ ನಾವು ತೆಗೆದುಕೊಳ್ಳುವಂತಹ ಕ್ರಮಗಳು ಏನು ಅಂತ ಹೇಳಿ. ಬಟ್ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದು ಪ್ರಶ್ನೆ. ಈಗ ಬಿಸಿಲಿನಿಂದ ನನಗೆ ಸಮಸ್ಯೆ ಆಗಿದೆ ಅಥವಾ ನನ್ನ ಆರೋಗ್ಯದಲ್ಲಿ ಏನೋ ಬದಲಾವಣೆಗಳಾಗಿದೆ, ಅದನ್ನು ಹೆಂಗೆ ಐಡೆಂಟಿಫೈ ಮಾಡೋದು? ನಂಗೆ ಡಿಹೈಡ್ರೇಷನ್ ಆಗಿದೆ ಅನ್ನೋದನ್ನು ನಾನು ಖುದ್ದಾಗಿ ಐಡೆಂಟಿಫೈ ಮಾಡೋದಂದರೆ ಹೇಗೆ ಮಾಡೋದು ಅಂತ ಹೇಳಿ. ಸೊ ಫಸ್ಟ್ ಹೈ ರಿಸ್ಕ್ ಗ್ರೂಪ್ಸ್ ಅಂತ ನೋಡ್ತೀವಿ. ಓಕೆ, ಅತಿ ಚಿಕ್ಕ ಮಕ್ಕಳು ಅಥವಾ ವಯೋವೃದ್ಧರಲ್ಲಿ ಹೆಚ್ಚಿಗೆ ಇದು. ಸೆಕೆಂಡ್ಲಿ, ಏನಾದರೂ ಅವ್ರಿಗೆ ಒಂದು ಕಾಯಿಲೆಗಳು ಇದೆಯಾ, ಸಕ್ಕರೆ ಕಾಯಿಲೆ, ಹೃದ್ರೋಗ ಸಮಸ್ಯೆ, ಕ್ಯಾನ್ಸರ್ ಸಮಸ್ಯೆ, ಇದೆಲ್ಲ ಇವರೆಲ್ಲ ಒಂದು ಹೈ ರಿಸ್ಕ್ ಗ್ರೂಪಲ್ಲಿ ಬರ್ತಾರೆ. ಸೊ ಇವರಿಗೆ ಅನ್ಎಕ್ಸ್ಪ್ಲೈನ್ಡ್ ಆಗಿ ಸುಸ್ತಾಗೋದು, ಇರಿಟೇಬಲ್ ಆಗೋದು, ವಾಂತಿ ಬಂದಂಗೆ ಆಗೋದು, ಮೈಕೈ ನೋವು, ತಲೆನೋವು ಬರೋದು, ಇದೆಲ್ಲ ಕುಡ್ ಬಿ ಅರ್ಲಿ ಸೈನ್ಸ್ ಆಫ್ ಡಿಹೈಡ್ರೇಷನ್ ಆ್ಯಂಡ್ ಹೀಟ್ ಇಂಟಾಲರೆನ್ಸ್. ಸೊ ಅದಕ್ಕೆ ಗ್ರೇಡಿಂಗ್ಸ್ ಇರುತ್ತೆ. ಸೊ ಮೇಡಮ್ ಅವ್ರು ಹೇಳ್ದಂಗೆ ಹೀಟ್ ಇರಿಟೇಷನ್, ಸ್ಕಿನ್ ಲೀಜನ್ಸಿಂದ ಹಿಡಿದು ಹೀಟ್ ಸ್ಟ್ರೋಕ್ವರೆಗೂ ಹೋಗ್ಬೋದು. ಬಟ್ ಹಾಗೆ ಒಂದು ಒಳ್ಳೆಯ ಅಂಶ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಆಗೋ ಚಾನ್ಸಸ್ ಬಹಳ ಅಷ್ಟು ಕಡಿಮೆ. ಸೊ ಬಟ್ ಇದನ್ನು ರೆಕಗ್ನೈಸ್ ಮಾಡೋದು ಫಸ್ಟ್ ಈಸ್ ಸಮಥಿಂಗ್ ಈಸ್ ಅನ್ಯೂಶುವಲ್, ಅಂದರೆ ನಾವು ಇರೋ ರೀತಿಲಿ ಇಲ್ಲ. ಅಂದರೆ ಫಸ್ಟ್ ಕ್ವಶನ್, ಇದೆಲ್ಲ ಜಸ್ಟ್ ಹೀಟಿಂದನೇ ಇರ್ಬೋದಾ? ಈ ಥರ ಸುಮಾರು ಒಂದು 2-3 OPD ಕೇಸಸ್ ಬಂದಿದೆ. ಆ ಟೆಸ್ಟ್ ಈ ಟೆಸ್ಟ್ ಮಾಡಿಸ್ಕೊಂಬರ್ತಾರೆ. ಬಟ್ ಸಿಂಪಲಾಗಿ ನೋಡೋದಾದರೆ ಹೀಟ್ ರಿಲೇಟೆಡ್ ಪ್ರಿಕಾಷನ್ಸ್, ಈ ಬಿಸಿಲಿನ ಬೇಗೆಗೆ ಏನು ಪ್ರಿಕಾಷನ್ಸ್ ತೊಗೋಬೇಕೋ ಅದು ತೊಗೊಂಡಿರೋದಿಲ್ಲ. ಸೊ ಅದು ನಿಟ್ಟಿನಲ್ಲಿ ಫಸ್ಟ್ ನಾವು ನೋಡಬೇಕಾಗತ್ತೆ. ಸೊ ಆಮೇಲೆ ಅವ್ರಿಗೆ ನೆಕ್ಸ್ಟ್ ಕ್ವಶನ್ ಕೇಳ್ಕೊಳ್ಳೋದು, ನಾನು ಚೆನ್ನಾಗಿ ನೀರು ಕುಡಿತಾ ಇದ್ದೀನ, ಹಾಗೆ ನನ್ನ ಮೂತ್ರ ಕರೆಕ್ಟಾಗಿ ವಿಸರ್ಜನೆ ಆಗ್ತಾ ಇದೆಯಾ, ಅಥವಾ ಏನಾದರೂ ಕಡಿಮೆ ಆಗಿದೆಯಾ, ಅಥವಾ ಆಗ್ತಾ ಇದ್ದರೆ ಅದು ಬಹಳ ಕಾನ್ಸಂಟ್ರೇಟೆಡ್ ಅಥವಾ ತುಂಬ ಹಳದಿ ಪ್ರಕಾರ ಇದೆಯಾ, ಅಥವಾ ನೀರಿನ ಅಂಶದ ಥರ ಇದೆಯಾ, ಅದು ಮೋಸ್ಟ್ ಇಂಪಾರ್ಟೆಂಟ್ ಸೈನ್ ಅದು. ಸೊ ಆ ಥರ ಇಲ್ಲ, ನಾನು ಮೂತ್ರ ಹೋಗಿ ಸುಮಾರು ಟೈಮ್ ಆಯ್ತಲ್ಲ ಅಥವಾ ಕಡಿಮೆ ಆಗಿಬಿಟ್ಟಿದೆ ಅಂತ ಅನ್ನಿಸಿದ್ರೆ ಇಮಿಡಿಯೇಟ್ಲಿ ನಾವು ವೈದ್ಯರನ್ನ ಸಂಪರ್ಕಿಸೋದು ತುಂಬ ಉತ್ತಮವಾದ ಕೆಲಸ. ಇನ್ನು ಅತಿರೇಕಕ್ಕೆ ಹೋದ್ರಷ್ಟೇ ಅದು ಇರಿಟಬಲ್, ಆಲ್ಟರ್ಡ್ ಬಿಹೇವಿಯರ್, ಏನೇನೋ ಮಾತಾಡೋದು ಇಂದ ಹಿಡಿದು ಕೋಮಾ, ಸೀಜರ್, ಸ್ಟ್ರೋಕ್ವರೆಗೂ ಹೋಗ್ಬೋದು. ಅದು ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಆ ಒಂದು ವಿಪರೀತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಾವು ನೋಡೋದು ಬಹಳ ಕಡಿಮೆ. ಬಟ್ ಅದು ಯಾರಿಗೂ ಆಗದೇ ಇರಲಿ, ಯಾಕಂದರೆ ಒನ್ ಆಫ್ ದ ಮೋಸ್ಟ್ ಈಸಿಲಿ ಪ್ರಿವೆಂಟಬಲ್ ಕಾಸ್ ಅದು. ಸೊ ಆ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಈಗ ಡಾಕ್ಟರ್, ಈಗ ಮಕ್ಕಳ ವಿಚಾರಕ್ಕೆ ಬಂದರೆ ಮಕ್ಕಳಲ್ಲಿ ಡಿಹೈಡ್ರೇಷನ್ ಆಗಿದೆ ಅಂತ ಹೇಳಿ ಪೋಷಕರು ಹೆಂಗೆ ಐಡೆಂಟಿಫೈ ಮಾಡಬೇಕು? ಮಕ್ಕಳಿಗೆ ಹೇಳೋದಕ್ಕೆ ಬರೋದಿಲ್ಲ, ಬಟ್ ಏನು ಲಕ್ಷಣಗಳು ಕಾಣಿಸಿಕೊಳ್ತವೆ ಅಂತ ಹೇಳಿ ಡಿಹೈಡ್ರೇಷನ್ ಆದಾಗ? ಸೊ ಬೆಸ್ಟ್ ಲಕ್ಷಣ ನೋಡ್ಕೋಬೇಕಂದ್ರೆ ಮೂತ್ರದನ್ನ ನೋಡೋದು. ಇವಾಗ ಹುಟ್ಟಿರೋ ಮಕ್ಕಳು 1 ತಿಂಗಳು ಒಳಗಡೆ ಇರೋ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಅಂದರೆ 24 ಗಂಟೆಗೆ 6 ಟೈಮ್ ಅಟ್ಲೀಸ್ಟ್ ಮೂತ್ರ ಮಾಡಿರಬೇಕು. ಮಿನಿಮಮ್ 6 ಟೈಮ್ಸ್ ಅಟ್ಲೀಸ್ಟ್ ಮಾಡಿರಬೇಕು. ಅದಾದ ಮೇಲೆ ಅಟ್ಲೀಸ್ಟ್ 6 ಗಂಟೆಗೆ ಒಂದ್ಸತಿ ಮೂತ್ರ ಮಾಡಿರಬೇಕು. 6 and 6 ಈಸಿಯಾಗಿ ನೆನಪಿಟ್ಕೊಳ್ಳೋದು. 6 ಗಂಟೆಗೆ ಒಂದ್ಸತಿ ಕೂಡ ಮೂತ್ರ ಮಾಡಿಲ್ಲ ಅಂದರೆ ಡಿಹೈಡ್ರೇಟ್ ಆಗಿದ್ದಾರಂತ ಅರ್ಥ. ಓಕೆ, ಬೇವರು ಬರದೇ ಇರೋದು ನಮ್ದು ಎನ್ವಿರಾನ್ಮೆಂಟ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಹ್ಯೂಮಿಡಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಬಿಕಾಸ್ 75% ಮೇಲೆ ಇದ್ರೆ ಹ್ಯೂಮಿಡಿಟಿ, ಬೇವರು ಬರೋದಿಲ್ಲ. ಟೆಂಪರೇಚರ್ ಒಳಗಡೆ ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಬೇವರು ಬರೋದಿಲ್ಲ. ಸೊ ದಟ್ ಇಸ್ ನಾಟ್ ಅ ಗ್ರೇಟ್ ಇಂಡಿಕೇಟರ್. ಸ್ವೆಟ್ಟಿಂಗ್ ಇರಲಿ ಇಲ್ಲದೆ ಇರಲಿ, ಹೀಟ್ ಎಕ್ಸಾಷನ್ ಕ್ಯಾನ್ ಸ್ಟಿಲ್ ಹ್ಯಾಪನ್. ಸಿಂಪಲ್ ಥಿಂಗ್ಸ್, ಸ್ವಲ್ಪ ದೊಡ್ಡ ಮಕ್ಕಳಿಗೆ ಕೈಕಾಲು ಇಟ್ಕೊಳ್ಳೋದು, ಕ್ರ್ಯಾಂಪ್ಸ್ ಆಗ್ತಾ ಇದೆ, ನನಗೆ ಮೂವ್ ಆಗೋಕ್ಕೆ ಆಗ್ತಾ ಇಲ್ಲ, ಇಟ್ಕೊಂಡಿದೆ ಅಂತ ಹಂಗೆ ಕೂತ್ಕೊಂಡು ಬಿಡ್ತಾರೆ. ಸೊ ದಟ್ ಈಸ್ ನೆಕ್ಸ್ಟ್ ಲೆವೆಲ್. ಸ್ಕಿನ್ನಿಗೆ ನೆಕ್ಸ್ಟ್ ಲೆವೆಲ್ ಅಂದರೆ ಮಸಲ್ ಇನ್ವಾಲ್ವ್ಮೆಂಟ್, ವಿಚ್ ವಿಲ್ ಬಿ ಮಸಲ್ ಕ್ರ್ಯಾಂಪ್ಸ್. ಅದಾದ ಮೇಲೆ ಹೋಗೋದು ಹೀಟ್ ಎಕ್ಸಾಷನ್ ಅಂತ ಹೇಳ್ತೀವಿ. ಸ್ವಲ್ಪ ತಲೆ ಸುತ್ತಿ ಹಾಗೆ ಬಿದ್ದುಬಿಡೋದು, ಸ್ವಲ್ಪ ಶೇಡಿಗೆ ಹೋಗಿ ಮಾತಾಡಿದ್ರೆ ಲಿಟ್ಲ್ ಕನ್ಫ್ಯೂಸ್ಡ್ ಆಗಿ ಮಾತಾಡ್ತಾರೆ, ಬಟ್ ನೀರು ಕುಡಿಸಿ ಸ್ವಲ್ಪ ಸಮಾಧಾನ ಮಾಡಿಸಿದ್ರೆ ಸರಿ ಹೋಗ್ಬಿಡ್ತಾರೆ. ಸೊ ದಟ್ ಈಸ್ ಜಸ್ಟ್ ಎಕ್ಸಾಷನ್. ಇದರಿಂದ ನೆಕ್ಸ್ಟ್ ಲೆವೆಲ್ ಬರೋದು ನಿಮ್ಮದು ಹೀಟ್ ಸ್ಟ್ರೋಕ್. ಸೊ ಹೀಟ್ ಸ್ಟ್ರೋಕಲ್ಲಿ ಅವರು ತುಂಬ ಫಿಸಿಕಲ್ ಎಕ್ಸಾಷನ್ ಆದಮೇಲೆ ಬರ್ತಿದೆಯೋ ಇಲ್ಲದೆ ಬರ್ತಿದೆಯೋ ಅನ್ನೋದು ಮೇಲೆ ನಿಮಗೆ ಸಿಂಪ್ಟಮ್ಸ್ ಸ್ಲೈಟ್ಲಿ ವೇರಿ ಆಗ್ತದೆ. ಬಟ್ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನಂತಂದರೆ ಕನ್ಫ್ಯೂಷನ್. ಮೋರ್ ದೆನ್ ಕನ್ಫ್ಯೂಷನ್, ದೇ ವಿಲ್ ನಾಟ್ ರೆಕಗ್ನೈಸ್ ಎನಿಥಿಂಗ್. ಆಲ್ಟರ್ಡ್ ಬಿಹೇವಿಯರ್ ಅಂತ ಹೇಳ್ತಾರಲ್ಲ, ತಮ್ಮ ಹೆಸರು ಗೊತ್ತಿರಲ್ಲ, ಎಲ್ಲಿ ಇದಾರಂತ ಗೊತ್ತಿರಲ್ಲ, ಏನಕ್ಕೆ ಅಲ್ಲಿ ಬಂದಿದ್ದಾರಂತ ಗೊತ್ತಿರಲ್ಲ. ಸೊ ಈ 3 ಥಿಂಗ್ಸ್ ಕೇಳಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ದಿಸ್ ಪರ್ಸನ್ ಇಸ್ ನಾಟ್ ಓಕೆ, ನರ್ವಸ್ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಉಂಟು ಅಂತ ಗೊತ್ತಾಗ್ತದೆ. ಈ ಪೇಷಂಟ್ಸ್ ಖಂಡಿತವಾಗಿ ಹಾಸ್ಪಿಟಲ್ಗೆ ಹೋಗಬೇಕು. ಸೊ ದಿಸ್ ಇಸ್ ದ ಸ್ಪೆಕ್ಟ್ರಮ್. ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಬೆಸ್ಟ್ ಥಿಂಗ್ ವಿಲ್ ಬಿ ಯೂರಿನ್. ಯಾವ ಕಲರ್ ಇದೆ, ಲೈಟ್ ಎಲ್ಲೋ ಕಲರ್ ಇದ್ರೆ ಅಡಿಕ್ವೇಟ್ಲಿ ಹೈಡ್ರೇಟೆಡ್. ಡಾರ್ಕ್ ಎಲ್ಲೋ ಯೂರಿನ್ ಬರ್ತಾ ಇದೆ ಅಂದರೆ ಇಲ್ಲ, ಮಕ್ಕಳು ಡಿಹೈಡ್ರೇಟ್ ಆಗಿದ್ದಾರೆ ಅಂತ ಅರ್ಥ. ಹೆಚ್ಚು ನೀರು ಕುಡಿಸ್ಬೇಕು. ಓಕೆ,
ಹೀಟ್ ಸ್ಟ್ರೋಕ್ ಬಗ್ಗೆ ಸೊಗಸಾಗಿ ಹೇಳಿದ್ರು. ಯೂಶಲಿ ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು, ಲಕ್ವ ಹೊಡೆಯೋದು ಅಂತ ನಾವು ಅನ್ಕೊಂತೀವಿ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಭಾಳಷ್ಟು, ಈಗ ಯಾರಿಗೂ ಲಕ್ವ ಹೊಡೆದಂಗೆ ಆದರೆ ಅದು ಹೀಟ್ ಸ್ಟ್ರೋಕಿಂದ ಇರಲಿಕ್ಕಿಲ್ಲ. ನಾರ್ಮಲಿ ಈಗ ಜನರಲಿ ನಾವು ಮಾತಾಡೋದು ಲಕ್ವ ಹೊಡೆದಂಗಾಗಿದೆ ಅಥವಾ ಸ್ಟ್ರೋಕ್ ಆಗಿದೆ ಅಂದರೆ ಒಂದು ಭಾಗ ಕೆಲಸ ಮಾಡದೇ ಇರೋದು, ವೀಕ್ನೆಸ್, ಪ್ಯಾರಲೈಸಿಸ್ ಆಗೋದು, ಅಥವಾ ಮಾತು ಬರಲಿಕ್ಕೆ ಇಲ್ಲದೆ ಇರೋದು. ಸೊ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಈಗ ಮೇಡಮ್ ಸೊಗಸಾಗಿ ಹೇಳಿದ್ರು ಅದು. ಸೊ ಕನ್ಫ್ಯೂಷನ್, ಡಿಹೈಡ್ರೇಷನ್, ಡಿಸೋರಿಯೆಂಟೇಷನ್, ಸೊ ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ ಇದನ್ನು, ಅವು ಇನ್ವಾಲ್ವ್ ಆಗೋದು ಹೀಟ್ ಸ್ಟ್ರೋಕಲ್ಲಿ. ಆಮೇಲೆ ಇಟ್ ಗೋಸ್ ಥ್ರೂ ದಿಸ್ ಫೇಸ್. ಅವರು ಕೇಳಿ ನೋಡಿದ್ರೆ ಹೌದು ಬಿಸಿಲಿಗೆ ಎಕ್ಸ್ಪೋಜರ್ ಇತ್ತು, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಲ್ಲೋ ಕಳೆದೋದಂಗಿದ್ರು, ಅಥವಾ ಏನೋ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇರಲಿಲ್ಲ, ಆಮೇಲೆ ಈ ಥರ ಆಗುತ್ತೆ. ಯೂಶಲಿ ನಾವು ಮಾತಾಡೋ ಪಾರ್ಶ್ವವಾಯು ಸ್ಟ್ರೋಕ್ ಇಟ್ ಇಸ್ ಸಡನ್, ಜನರಲಿ ಇಟ್ ಇಸ್ ಸಡನ್, ಇಟ್ ಇಸ್ ವ್ಯಾಸ್ಕುಲರ್. ಸೊ ಸಡನ್ನಾಗಿ ಒಂದು ಭಾಗ ಕೆಲಸ ಮಾಡದೇ ಇರೋದು, ದೇಹದಲ್ಲಿ ಒಂದು ಭಾಗ, ಅಥವಾ ಮಾತು ಬರದೇ ಇರೋದು, ಅಥವಾ ಡಿಸೋರಿಯೆಂಟ್ ಆಗೋದು, ಆ ಥರ. ಸೊ ಅದನ್ನು ಒಂದು ನಾವು ತಿಳ್ಕೊಳ್ಬೇಕಾಗುತ್ತೆ. ಎರಡಕ್ಕೂ ಮ್ಯಾನೇಜ್ಮೆಂಟ್ ಡಿಫ್ರೆಂಟ್. ಬಟ್ ಅಫ್ಕೋರ್ಸ್ ಈ ಥರ ಹೈ ಸಿಂಪ್ಟಮ್ಸ್ ಇದ್ದಾಗ ಹತ್ತಿರದಲ್ಲಿ ನಾವು ವೈದ್ಯರ ಸಂಪರ್ಕಿಸೋದು ತುಂಬ ತುಂಬ ಮುಖ್ಯ. ಓಕೆ, ರೈಟ್ ಡಾಕ್ಟರ್. ಈಗ ಬಿಸಿಲಿನ ಟೈಮ್ನಲ್ಲಿ, ಬೇಸಿಗೆ ಟೈಮ್ನಲ್ಲಿ ಏನು ಆಹಾರವನ್ನು ಸೇವಿಸಿದ್ರೆ ಒಳ್ಳೆಯದು ಅನ್ನೋ ಪ್ರಶ್ನೆ. ಯಾಕಂದರೆ ಮೊದಲೆಲ್ಲ ಈ ಹಳ್ಳಿ ಕಡೆಗಳಲ್ಲಿ ಅಥವಾ ಮೊದಲೆಲ್ಲ ಮನೇಲಿ ಹಿರಿಯರು ಇರ್ತಾಯಿದ್ರು, ಅವರು ಚಳಿಗಾಲದಲ್ಲಿ ಇಂಥದ್ದೇ ಫುಡ್ಡು, ಬೇಸಿಗೆ ಬಂದಾಗ ಈ ರೀತಿಯಾದಂಥ ಫುಡ್ಡು, ಮಳೆಗಾಲಕ್ಕೊಂದು ಸ್ಪೆಷಲ್ ಫುಡ್ಡು, ಈ ರೀತಿಯಾಗಿ ಆ ಮೆನು ಕಾರ್ಡ್ ಇರ್ತಾಯಿತ್ತು. ಬಟ್ ಈಗಿನವರಿಗೆ ಕೆಲಸದ ಒತ್ತಡ, ನಮ್ಮ ಲೈಫ್ ಸ್ಟೈಲೇ ಚೇಂಜು, ಅದು ಯಾವುದೂ ಗೊತ್ತಿರೋದಿಲ್ಲ. ಬಟ್ ಸಾಮಾನ್ಯವಾಗಿ ವೈದ್ಯರು ಏನು ಸಜೆಸ್ಟ್ ಮಾಡ್ತಾರೆ, ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾದಂಥ ಆಹಾರ ಅಥವಾ ಹಣ್ಣು ಸೇವನೆ ಮಾಡಿದರೆ ಉತ್ತಮ ಅಂತ ಹೇಳಿ? ವಿಜುವಲ್ಸಲ್ಲಿ ಭಾಳ ಚೆನ್ನಾಗಿ ತೋರಿಸ್ತಾ ಇದ್ದೀರಾ. ನೀರು ತೋರಿಸ್ತಾ ಇದ್ದೀರಾ, ಎಳ್ನೀರು ತೋರಿಸ್ತಾ ಇದ್ದೀರಾ, ಕೆಲವು ಕಡೆ ತಾಟಿ ನಿಂಗು ಬರುತ್ತೆ ಇನ್ನು. ಸೊ ಆಲ್ವೇಸ್ ನಾವು ಈಗ ಒಂದು ಡಯಟ್, ಯಾವುದೇ ಒಂದು ವಿಷಯಕ್ಕಾಗಲಿ, ಇದು ಹೀಟ್ ಬಿಟ್ಬಿಟ್ಟು ಎವ್ರಿ ಒನ್ ಶುಡ್ ಡಯಟ್. ಈಗ ನಾವು ನಮ್ಮ ದೊಡ್ಡ ದೊಡ್ಡ ಸಮ್ಮೇಳನಗಳು ಮಾಡಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಗೋ ಲೋಕಲ್, ಗೋ ಬ್ಯಾಕ್ ಟು ವಾಟ್ ವಿ ವರ್ ಡೂಯಿಂಗ್. ನಾವೆಲ್ಲ ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಫಾಸ್ಟ್ ಜನ್ರೇಷನ್, ಫಾಸ್ಟ್ ಫುಡ್ ಇಸ್ ಆ್ಯಕ್ಚುಲಿ ಫ್ಯಾಟ್ ಫುಡ್ ಅಂತೆ. ಈಗ ಎಳ್ನೀರು, ತಾಟಿನಿಂಗು, ಮಜ್ಜಿಗೆ, ನೀರು ಕುಡಿಯೋ ಬದಲು ಪೆಪ್ಸಿ, ಕೋಕೋ, ಪ್ಯಾಕೇಜ್ ಡ್ರಿಂಕ್ಸ್ ಕುಡಿದು ಸಕ್ಕರೆ ಪ್ರಮಾಣ ಹೆಚ್ಚು ಮಾಡ್ಕೊತೀವಿ, ಕ್ಯಾಲೋರಿ ಪ್ರಮಾಣ ಹೆಚ್ಚು ಮಾಡ್ಕೊತೀವಿ. ಈವನ್ ORS ಅಲ್ಲಿ ಕೂಡ ಪ್ರಾಬ್ಲಮ್ಗಳು ಆಗ್ಬಿಡ್ತಾ ಇದೆ. ಸೊ ಯಾವುದೇ ಒಂದು ಡಿಹೈಡ್ರೇಷನ್ ಆಗಿಬಿಟ್ಟಿದೆ ಅಂತಂದರೆ ಕೆಲವರು ತಣ್ಣ ಪಾನೀಯ ಇಮಿಡಿಯೇಟ್ ಕುಡಿದ್ಬಿಡ್ಬೇಕು, ಅಥವಾ ಯಾವುದೋ ಕೆಲವರು ಇನ್ನೂ ಬಿಯರು ಕುಡಿಬೋದಾ ಅಂತ ಕೇಳ್ತಾರೆ. ಸೊ ಇದೆಲ್ಲ ತಪ್ಪು ಕಲ್ಪನೆಗಳು ನಾವು. ಸೊ ಕೀಪ್ ಇಟ್ ಸಿಂಪಲ್, ಕೀಪ್ ಇಟ್ ಲೋಕಲ್. ನಮ್ಮ ಪುರಾತನ ಕಾಲದಲ್ಲಿ ನಾವು ಏನು ಮಾಡ್ತಾಯಿದ್ವಿ ಅದನ್ನೇ ಮಾಡಿದ್ರೆ ಸಾಕು. ಸೊ ಹೆಚ್ಚಾಗಿ ಹಣ್ಣು ತರಕಾರಿಗಳು ಈ ಸೀಸನಲ್ಲಿ ಏನು ಸಿಗುತ್ತೆ ಅದನ್ನೇ ಉಪಯೋಗಿಸಿ. ನೀರಿನ ಅಂಶ ಜಾಸ್ತಿ ಮಾಡ್ಕೊಳ್ಳಿ. ದಿವಸಕ್ಕೊಂದು ಎಳ್ನೀರು. ಈಗ ಎಳ್ನೀರು ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಎವ್ರಿ ಹೆಲ್ತಿ ಫುಡ್ ಈಸ್ ಮಚ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಅನ್ಹೆಲ್ತಿ ಫುಡ್. ಒಂದು ಎಳ್ನೀರು 50 ರಿಂದ 80 ರೂಪಾಯಿ ಆದರೆ, ಪೆಪ್ಸಿ, ಕೋಕೋ ಇವೆಲ್ಲ 10 ರಿಂದ 23 ರೂಪಾಯಿಗೆ ಸಿಗುತ್ತೆ. ಸೊ ದಟ್ ಈಸ್ ದ ಪ್ರೈಸ್ ವಾಟ್ ವಿ ಪೇ ಫಾರ್ ಪೀಸ್ ಆ್ಯಂಡ್ ಫಾರ್ ಅವರ್ ಓನ್ ಹೆಲ್ತ್. ಸೊ ದಟ್ ಈಸ್ ವೆರಿ ಸ್ಟಾರ್ಕಿಂಗ್ ಥಿಂಗ್. ಇದ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ಸುಮಾರು. ಕೆಲವು ಕಂಟ್ರೀಸಲ್ಲಿ ಫ್ಯಾಟ್ ಟ್ಯಾಕ್ಸ್, ಶುಗರ್ ಟ್ಯಾಕ್ಸ್ ಅಂತ ಬರುತ್ತೆ. ಸೊ ದಿಸ್ ಈಸ್ ಅನ್ಯಾಯ ಅಲ್ವಾ? ಎಳ್ನೀರಿಗಿಂತ ಬೇರೆ ಹಾರ್ಮ್ಫುಲ್ ಥಿಂಗ್ಸ್ ಆರ್ ಮಚ್ ಚೀಪರ್. ಸೊ ಲೋಕಲ್ ಅವೈಲಬಲ್ ಫುಡ್ಸ್, ಸೀಸ್ನಲ್ ಅವೈಲಬಲ್ ಫುಡ್ಸ್, ಹೈಡ್ರೇಟ್ ವೆಲ್, ಕ್ಯಾಲೋರಿ ಅಂಶ ನೋಡ್ಕೊಳ್ಳಿ. ಈಗ ನೀರು ಪಾನೀಯ ಕುಡಿಯೋ ಒಂದು ಹೆಸರಲ್ಲಿ ಈಗ ನೀವು ಪೆಪ್ಸಿ, ಕೋಕ್ ಕುಡಿದ್ರೆ ಕ್ಯಾಲೋರಿ ಅಂಶ ಕೂಡ ಜಾಸ್ತಿ ಹೋಗುತ್ತೆ. ಈವನ್ ಹಣ್ಣಿನ ರಸನೂ, ಹಣ್ಣಿಗೆ ಹೋಲಿಸ್ಕೊಂಡ್ರೆ ಹಣ್ಣಿನ ರಸ ಏನು ಒಳ್ಳೆಯದಲ್ಲ, ಈವನ್ ವಿತೌಟ್ ಶುಗರ್. ಸೊ ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಹೈಡ್ರೇಟ್ ವೆಲ್. ಈಗ ತೀರಾ ಬಾಯಾರಿಕೆ ಆಗಿದ್ದಾಗ ಈ ನಾರ್ಮಲ್ ವಾಟರ್ಗಿಂತ ಫ್ರೀಸರ್ನಲ್ಲಿ ಇಟ್ಟಿರೋ ಕೋಲ್ಡ್ ವಾಟರ್ ತುಂಬ ಇಷ್ಟಪಡ್ತಾರೆ. ಅದನ್ನು ಕುಡಿಯೋದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ, ಅಥವಾ ಅಡ್ವರ್ಸ್ ಎಫೆಕ್ಟ್ ಇದೆಯಾ, ಅಥವಾ ಇಸ್ ದ್ಯಾಟ್ ಓಕೆ ಟು ಡ್ರಿಂಕ್? ತುಂಬ ಹೈ ಕೋಲ್ಡ್ ವಾಟರ್ ಇದ್ದರೆ, ವಿ ಆಲ್ ನೋ ಕೋಲ್ಡ್ ಆ್ಯಕ್ಟಿವೇಟ್ಸ್ ವೈರಸಸ್. ಇಷ್ಟೊಂದು ಜನ ಹೇಳ್ತಾರಲ್ಲ, ಪೇಷಂಟ್ಸ್ ಬಂದಾಗ ಐಸ್ ಕ್ರೀಮ್ ತಿಂದೆ, ಫ್ರಿಜ್ ನೀರು ಕುಡ್ತಾ ಇದ್ದೇನೆ, ಅವಾಗಿಂದ ಗಂಟಲು ನೋವು ಶುರುವಾಯಿತು. ಇಟ್ ಈಸ್ ರೈಟ್, ಬಿಕಾಸ್ ಇಟ್ ಆ್ಯಕ್ಟಿವೇಟ್ಸ್ ವೈರಸ್. ಸೊ ನಿಮ್ಮ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ. ಹಾಗಂತ ನಮ್ಮ ಪುರಾತನ ಕಾಲದ ಮಡಿಕೆ ನೀರು ಎನಿವೇ ಇಟ್ ಈಸ್ ಬೆಟರ್. ಬಟ್ ಇನ್ನೊಂದು ಅಂದರೆ, ಕೋಲ್ಡ್ ನೀರು ನೀವು ಕುಡಿದಾಗ ನಿಮಗೆ ಅಷ್ಟು ಜಾಸ್ತಿ ಕುಡಿಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಇಟ್ ಕ್ವೆಂಚಸ್ ಅಗೇನ್ ಇಟ್ ಟ್ರಿಗರ್ಸ್ ದ ಥರ್ಸ್ಟ್ ಮೆಕ್ಯಾನಿಸಮ್ ಅಂಡ್ ಸೇಸ್ ಸ್ವಲ್ಪ ಕುಡಿದ್ರೆ ಜಾಸ್ತಿ ಕುಡ್ದಂಗೆ ಆಗುತ್ತೆ. ಜಾಸ್ತಿ ಹೊತ್ತು ಕುಡಿಯಲಿಕ್ಕೆ ಆಗಲ್ಲ. ನಾರ್ಮಲ್ ನೀರು ಅಥವಾ ರೂಮ್ ಟೆಂಪ್ರೇಚರ್ ಅಥವಾ ಮಡಿಕೆ ನೀರನ್ನ ಜಾಸ್ತಿ ಕುಡಿಬೋದು, ಬಟ್ ಫ್ರಿಜ್ ನೀರನ್ನ ಜಾಸ್ತಿ ಕುಡಿಯೋಕ್ಕಾಗಲ್ಲ. ಸೊ ಯು ವಿಲ್ ಅಂಡರ್ ಕರೆಕ್ಟ್ ಯುವರ್ ಹೈಡ್ರೇಷನ್. ಓಕೆ. ಸೊ ನೀವು ಎಷ್ಟು ಬೇಕೋ ಅಷ್ಟು ಕುಡ್ತಿರಲ್ಲ, ಅದಕ್ಕಿಂತ ಕಮ್ಮಿ ಕುಡ್ತಿರ್ತೀರ. ದೆನ್ ಯು ಡೂ ಇಟ್ ರಿಪೀಟೆಡ್ ಬೌಟ್ಸ್. ಸೊ ರಿಸ್ಕ್ ಆಫ್ ಇನ್ಫೆಕ್ಷನ್, risk of under treatment both are high with cold waters directly from the fridge. Right, doctor. ಸ್ವಲ್ಪ ತಂಪಾಗಿದ್ರೆ ಒಳ್ಳೆಯದೇ, ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.